ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಏನು ಹಾಡು ಹೇಳ್ಕೊಂಡಿಷ್ಟು ಆರಾಮಾಗಿ ಮಜಾ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ನೋ, ಇಲ್ಲ. ಹಾಡು ಹೇಳ್ಕೊಂಡು ಮಜಾ ಮಾಡೋಕ್ಕೆ ಎಲ್ಲಿ ಬಿಡ್ತಾರೆ ಮನೇಲಿ ಹೇಳಿ? ಸೊ ನೀವೆಷ್ಟೇ ಏನೇ ತಿಪ್ಪುರ್ಲಾಗ ಹಾಕಿ ಎಮೋಷ್ನಲ್ ಡ್ರಾಮಾ ಮಾಡಿ ಇದರಿಂದ ತಪ್ಪಿಸ್ಕೊಳಕ್ಕೆ ಹೋದ್ರು ಯಾರೂ ನಮ್ಮನ್ನು ಬಿಡೋದಿಲ್ಲ. ನಮ್ಮಪ್ಪ ಏನಾದರೂ ನನ್ನನ್ನು ಬಿಡ್ಬೋದೇನೋ, ಆದರೆ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ನಾನಿಲ್ಲಿ ನಮ್ಮ ಮನೆ ಕಿಟಕಿಗಳನ್ನ ಮೆಸ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ. ಅದೇನು ಅಂತ ನಿಮಗೆ ಬೇಕಾಗಿತ್ತು ಅಂದರೆ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಕಮೆಂಟಲ್ಲಿ ತಿಳಿಸಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ. ನಿಮ್ಗಲ್ಲಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅನ್ನೋದನ್ನು ತಿಳಿಸ್ತೀನಿ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ಮು, ನನ್ನಂಥ ಹುಡುಗಿರ ನೋವಿಗೆ ಇಲ್ಲ ಮುಲಾಮು. ಇಷ್ಟು ಕಷ್ಟಪಟ್ಕೊಂಡು ನನ್ನ ಮನೆ ಕ್ಲೀನ್ ಮಾಡ್ತಾಯಿದ್ರು, ಯಾರಿಗೂ ಕರುಣೆ ಅನ್ನೋದೇ ಬರಲಿಲ್ವ? ಯಾರೂ ನೀನು ಕ್ಲೀನ್ ಮಾಡೋದು ಬೇಡಬ್ಬ, ನಾನು ಕ್ಲೀನ್ ಮಾಡ್ತೀನಿ ಅಂತ ಒಂದೇ ಒಂದು ಮಾತು ಹೇಳಲಿಲ್ವ? ಹೇಳ್ಬೇಕು ಅಂತ ಅನಿಸ್ಲಿಲ್ವ? ಇಷ್ಟು ಕಷ್ಟಪಟ್ಟು ಡೆಡಿಕೇಶನ್ ಇಟ್ಕೊಂಡು ನನ್ನ ಕೆಲಸ ಮಾಡ್ತಾಯಿದ್ರೆ ಹಿಂದೆ ಎಲ್ಲ ನಿಂತ್ಕೊಂಡು ಕಾಮಿಡಿ ಮಾಡ್ತವ್ರೆ, ಮಜಾ ತಗೊಳ್ತಾವ್ರೆ. ಉಜ್ಜು ನಿಂಗಿನ್ನೂ ಇದೆ ಮಾರಿ ಹಬ್ಬ ಅಂತ ಆಡ್ಕೊತಾ ಇದ್ದಾರೆ. ನಾನು ನೋಡಿದ್ರೆ ಯಾರಿಗೂ ಕರುಣೆ ಬರ್ತಿಲ್ವ? ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿಲ್ವ? ಇಷ್ಟು ತಿಕ್ಕಿದ್ರೂ ಯಾರಿಗೂ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇಲ್ವಾ? ಹೇಳಿ, ನೀವೇ ಹೇಳಿ. ನಾನು ನೋಡಿದ್ರೆ ಯಾರಿಗೂ ಪಾಪ ಅಂತ ಅನ್ಸಲ್ವಾ? ಬಿಡಿ, ಯಾರಿಗೆ ಪಾಪ ಅನ್ನಿಸ್ದ್ರೇನು ಅನ್ನಿಸ್ದೇ ಇದ್ರೇನು ಏನೂ ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರದಲ್ಲಿ ನಾನೇ ಕ್ಲೀನ್ ಮಾಡಬೇಕು ಅಂತ ಬರೆದಿದ್ರೆ ಯಾರೂ ಇದನ್ನು ತಪ್ಸೋಕ್ಕಾಗಲ್ಲ. ನಾನೇ ಕ್ಲೀನ್ ಮಾಡಬೇಕು. ಏನು ಶತಾಬ್ದಿ ಎಕ್ಸ್ಪ್ರೆಸ್ ಥರ ಅಷ್ಟು ಸ್ಪೀಡಾಗಿ ಪಟ 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 ಅಂತ ತಿಕ್ಕಂತ ಹೋಗ್ತಾ ಇದೆಯಲ್ಲ? ಹಂಗೆ ತಿಕ್ಕಿದ್ರೆ ಕೊಡೋನಾದರೂ ಹೋಗುತ್ತಾ? ನೆಟ್ಟಗೆ ತಿಕ್ಕು. ಇಲ್ಲ ಅಮ್ಮ, ಕ್ಲೀನಾಗಿ ಒರೆಸ್ಕೊಂಡಿದ್ದು. ಉಜ್ಜಿ ನನ್ನ ಕೈಯೆಲ್ಲ ನೋವಾಗಿ ಹೋಗಿದೆ ಅಮ್ಮ. ಇನ್ನೂ ಎಷ್ಟು ಕ್ಲೀನ್ ಮಾಡಿಸ್ತೀಯ? ನನ್ನ ಬಿಟ್ಬಿಡಮ್ಮ ಸಾಕು. ಅದರಲ್ಲಿ ಏನೂ ಇಲ್ಲ ಅಮ್ಮ. ಏನು ಯಾಕಿಲ್ಲ? ಎಲ್ಲ ಇರೋದಕ್ಕೆ ನಿನ್ನನ್ನು ಅಲ್ಲಿಂದ ಕರೆಸಿರೋದು ಕ್ಲೀನ್ ಮಾಡು ಅಂತ. ಬಂದುಬಿಟ್ಲು ಅಲ್ಲಿಂದ, ಬಂದು ಗಡಗಡ ಹಿಂಗೆ ಉಜ್ಜಿ ಎಲ್ಲ ಇದನ್ನು ಮಾಡಿ ಹೋಗ್ಬಿಡೋಣ ಅಂತ. ಕ್ಲೀನಾಗಿ ಒರೆಸು. ಮುಂದೆ ಗಂಡನ ಮನೆಗೆ ಮದುವೆ ಮಾಡಿಕೊಟ್ರೆ ಅದೇನು ಬಾಳು ಮಾಡ್ತಿರೋ, ನಮ್ಮ ಮರ್ಯಾದೆ ಅದೇನು ಉಳಿಸ್ತಿರೋ. ಇಷ್ಟು ಕಷ್ಟಪಟ್ಟು ಉಜ್ಜಿ ತೊಳೆದು ಎಲ್ಲ ಮಾಡಿದ್ರೂ ಈ ಬೈಗುಳಗಳಲ್ಲಿ ಕೇಳೋದು ಮಾತ್ರ ಮಿಸ್ ಆಗಲ್ಲ. ಹೌದಲ್ವಾ? ನಿಮ್ಮ ಮನೇಲೂ ಕೂಡ ಹಿಂಗೆ ಮಾಡ್ತಾರೆ ಅಲ್ವಾ? ನಾವು ಅಷ್ಟು ಕಷ್ಟಪಟ್ಟು ಉಜ್ಜಿದ್ರು, ತಿಕ್ಕಿದ್ರು, ಒರೆಸಿದ್ರು ನಮ್ಗಳಿಗೆ ಯಾವ ಕ್ರೆಡಿಟು ಸಿಗಲ್ಲ. ನೋಡಿ, ನಾನು ಇಷ್ಟು ಚೆನ್ನಾಗಿ ಒಂದು ಮೂಲೆಯಲ್ಲೂ ಎಲ್ಲೂ ಧೂಳು ಇಲ್ಲದೆ ಇರೋಂಗೆ ಎಷ್ಟು ಸಖತ್ತಾಗಿ ಉಜ್ಜಿ ನಮ್ಮ ಮನೆ ಕಿಟಕಿ ಗ್ರಾನೈಟು ಎಲ್ಲ ಪಳಪಳ ಹೊಳಿಯೋಂಗೆ ಕಣ್ಗಳು ನೋಡಿದರೆ ಕುಕ್ಕ ಥರ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರು. ಅಲ್ಲೊರೆಸು, ಇಲ್ಲೊರೆಸು, ಅದನ್ನು ಒರೆಸು, ಇದನ್ನು ಒರೆಸು, ಅಲ್ಲಿ ತಿಕ್ಕು, ಇಲ್ಲಿ ತಿಕ್ಕು, ಹಿಂಗೆ ಹೇಳ್ತಾನೇ ಇರ್ತಾರೆ. ನಿಮಗೆ ನೋಡಿ ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಒಂದೊಂದು ಕಲ್ಲುಗಳು, ಒಂದೊಂದು ಗ್ರಾನೈಟ್ಗಳು ಎಷ್ಟು ಸಖತ್ತಾಗಿ ಮುತ್ತಿನ ಥರ ಹೊಳಿತಾ ಇದ್ದಾವೆ ಅಲ್ವಾ? ನನ್ನ ಥರ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು ಏನೂ ಕ್ರೆಡಿಟ್ ಇಲ್ಲ. ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡಬೇಕಿತ್ತಂತೆ, ಇನ್ನೂ ಅಲ್ಲೆಲ್ಲ ಒರೆಸ್ಬೇಕಿತ್ತಂತೆ, ಅಲ್ಲೆಲ್ಲ ಧೂಳು ಹೊಡ್ಕೋಬೇಕಿತ್ತಂತೆ. ನೋಡಿ, ನೀವಾದರೂ ಹೇಳಿ, ನಮ್ಮಮ್ಮಂಗೆ ಚೂರು ನೀವಾದರೂ ಹೇಳಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಒಂದೊಂದು ಗ್ರಾನೈಟ್ಸ್ಗಳು ಕೂಡ ಎಷ್ಟು ಪಳಪಳ ಅಂತ ಹೊಳಿಯಂಗೆ ಕ್ಲೀನ್ ಮಾಡಿದ್ದೀನಿ. ಇಷ್ಟು ಮಾಡಿದ್ರೂ ನಮ್ಮಮ್ಮ ನನಗೆ ಬೈತಾರೆ ಚೆನ್ನಾಗಿ ಮಾಡಿಲ್ಲ ಅಂತ. ನೋಡಿ, ಯಾರಿಗಾದರೂ ನಾನು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಬೆಂಗಳೂರಿಂದ ಮತ್ತೆ ಹೋಗಿ ಕ್ಲೀನ್ ಮಾಡಿ ಬರ್ತೀನಿ. ಇದು ನನ್ನ ಚಾಲೆಂಜ್ ಫ್ರೆಂಡ್ಸ್. ಯಾರಾದರೂ ನಾನು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂತ ಹೇಳಿ, ನಾನು ಮತ್ತೆ ಇಲ್ಲಿಂದ ದಾವಣಗೆರೆಗೆ ಹೋಗಿ ಕ್ಲೀನ್ ಮಾಡಿಕೊಟ್ಟು ಬರ್ತೀನಿ. ಸೊ ಇದು ನನ್ನ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ನನ್ನ ವೀಡಿಯೋಗಳ್ನ ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ. ಸೊ ಎಲ್ಲ ಮನೆ ಕ್ಲೀನ್ ಮಾಡಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲ ಐಟಮ್ಸ್ನ ನಾವು ಜೋಡಿಸ್ಕೊಂಡಿದ್ದೀವಿ. ಇದು ನಮ್ಮ ಅಮ್ಮನ ಮಿನಿ ಕಿಚನ್. ಇಷ್ಟೆಲ್ಲ ಐಟಮ್ಸ್ ಬೇಕಾ? 3 ಜನ ಇರೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕಾ? ಇದರಲ್ಲಿ ಯಾವುದು ಯೂಸೇ ಮಾಡಲ್ಲ, ಆದರೂ ತೊಗೊಂಬಂದು ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮನೇಲೂ ಇಷ್ಟೊಂದು ಐಟಮ್ಸ್ ಇದೆ ಎಲ್ಲರೂ ನೋಡಲಿ ಅಂತ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಮೊನ್ನೆ ಸ್ಪೂನ್ ಸ್ಟ್ಯಾಂಡ್ ತೊಗೊಂಬಂದಿದ್ನಲ್ಲ, ಆಲ್ರೆಡಿ ರೆಡಿ ಮಾಡಿದ್ದಾರೆ, ನಾಳೆ ಬಂದಾಗ ತೋರ್ಸೋಕ್ಕೆ. ನನ್ನ ಮಗಳು ಬೆಂಗಳೂರಿಂದ ತೊಗೊಂಬಂದಿದ್ಲು ಅಂತ. ನೋಡಿ, ಚೆನ್ನಾಗಿದೆ ಅಲ್ವಾ? ನೀವು ಕೂಡ ನಿಮ್ಮ ಮನೆಗೆ ತೊಗೊಂಡೋಗಿ ಕೊಡಿ, ನಿಮ್ಮ ಅಮ್ಮಂಗೆ ಖುಷಿ ಆಗುತ್ತೆ. ಸೊ ಇದು ನಮ್ಮ ಮನೆ ಮಿನಿ ಅಡುಗೆ ಮನೆ. ಇದು ತಾಮ್ರದ ನೀರಿನ ಫಿಲ್ಟ್ರು.
ಅದರಲ್ಲಿ ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಂತೆ. ಅದಕ್ಕೆ ನಮ್ಮಮ್ಮ ತರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅದೇನು ಆರೋಗ್ಯ ಬರುತ್ತೋ ಏನೋ ಗೊತ್ತಿಲ್ಲ. ಕುಡಿಬೇಕಂತೆ, ಕುಡೀರಿ ಎಲ್ಲರೂ ಕುಡೀರಿ. ಇದು ನಮ್ಮ ಮನೇಲಿ 25 ವರ್ಷದಿಂದ ಯೂಸ್ ಮಾಡ್ತಿರೋ ಅಂಥ ಮಿಕ್ಸರ್ ಗ್ರೈಂಡರ್. ನಮ್ಮಮ್ಮ ಮದುವೆ ಆಗಿ ಬಂದಾಗಿಂದ ಅದನ್ನೇ ಯೂಸ್ ಮಾಡ್ತಾವ್ರೆ. ಇದು ನಮ್ಮ ಅಡುಗೆ ಮನೆ. ಇದು ನಮ್ಮ ಅಜ್ಜಿ ತಾಮ್ರದ ಅಂಡೆವು. ನಿಮ್ಮ ಊರಲ್ಲೆಲ್ಲ ನೀವು ನಿಮ್ಮ ಮನೆ ಸೈಡೆಲ್ಲ ಏನು ಕರಿತೀರಾ ಅಂತ ಗೊತ್ತಿಲ್ಲ, ನಾವು ಆ ಥರ ಕರಿತೀವಿ. ಸೊ ಎಲ್ಲ ಮುಗಿದಾದ್ಮೇಲೆ ನಮ್ಮ ಅಮ್ಮಂಗೆ ಟಾಟಾ ಬಾಯ್ ಬಾಯ್, ಇನ್ಯಾವತ್ತೂ ನಾನು ಬರಲ್ಲ ಅಂತಂದೇಳಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಖುಷಿಯಿಂದ ನಾನು ಓಡ್ತಾ ಇದ್ದೀನಿ. ಆದರೆ ನಮ್ಮಮ್ಮ ಭಾಳ ಫೀಲ್ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ ಬಿಟ್ಲಲ್ಲ, ಇನ್ನು ಉಳಿದಿದ್ದೆಲ್ಲ ಮನೇನ ಯಾರ ಹತ್ರ ಕ್ಲೀನ್ ಮಾಡಿಸ್ಲಿ ಅಂತ ನೋಡಿ ಯೋಚನೆ ಮಾಡ್ತಾವ್ರೆ. ಹಂಗೆಲ್ಲ ಇಲ್ಲ, ಕಾಮಿಡಿ ಮಾಡಿದೆ. ಪಾಪ ನಮ್ಮಮ್ಮ ಬೇಜಾರು ಮಾಡ್ಕೊತಿದ್ದಾರೆ. ಬೆಂಗಳೂರಲ್ಲಿ ಹೋಗಿ ಹೆಂಗಿರ್ತಾಳೋ, ಏನು ಊಟ ಮಾಡ್ತಾಳೋ, ಅಲ್ಲಿ ಪಿ ಜಿಲಿದ್ದೀನಲ್ಲ ನಾನು, ಅದಕ್ಕೆ ಭಾಳ ಕೇರ್ ನನ್ನ ಮೇಲೆ. ಆದರೆ ಮನೆಗೆ ಬಂದಾಗ ಈ ಕೇರ್ ಇರಲ್ಲ. ಸೊ ಇಷ್ಟು ಇಷ್ಟಪಟ್ಟು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಬಂದೆ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಮೊದಲನೇ ವೀಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಖುಷಿ ಆಯಿತು. ಸೊ ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ತೀರಿ. ನಾನೇನೇ ತಪ್ಪು ಮಾಡಿದ್ರು ತಿದ್ದಿ ಹೇಳಿ. ಯಾಕಂದರೆ ಇದೆಲ್ಲ ನಮಗೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನು ಗೊತ್ತಿದೆನೋ ಅದನ್ನು ಮಾಡ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ನಾನು ಬೆಂಗಳೂರಿಗೆ ಬಂದೆ. ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಎಲ್ಲ ಕ್ಲೀನ್ ಮಾಡಿದ್ವಿ. ಅಂದರೆ ಅಡುಗೆ ಮನೆ ಅಷ್ಟೇ ನಾನು ಕ್ಲೀನ್ ಮಾಡಿದೆ. ಸೊ ನಾಳೆ ನನ್ನ ಡ್ಯೂಟಿ ಇದೆ, ಹಾಗಾಗಿ ನಾನು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಇವಾಗ ಹೋಗ್ತೀನಿ ಊಟ ಮಾಡಿಕೊಂಡು. ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಂಗಿತ್ತು ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.